ನಮಸ್ಕಾರ ರೈತ ಬಂಧುಗಳೇ. ಅಡಿಕೆ ಕ್ಯಾನ್ಸರ್ಗೆ ಕಾರಣ ಅಂತ ನೀವು ಕೇಳಿ ಇರ್ತೀರ. ಈ ವಿಷಯದ ಬಗ್ಗೆ ನೀವು ಕೇಳ್ತಾನೆ ಇರ್ತೀರ ಯಾವಾಗಲೂ. ಕೆಲವರು ಇದನ್ನು ಎಕ್ಸಾಜರೇಷನ್ ಅಂತ ಹೇಳ್ತಾರೆ, ಇನ್ನೂ ಕೆಲವರು ಅಡಿಕೆ ಬ್ಯಾನ್ ಮಾಡಲೇಬೇಕಂತ ಹೇಳುವವರು ಕೂಡ ಇದ್ದಾರೆ. ಆದರೆ ಇದರ ಹಿಂದೆ ಇರುವಂಥ ನಿಜವಾದ ಸತ್ಯ ಏನು ಅನ್ನುವಂಥದ್ದನ್ನು ನೋಡುವುದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಈ ಕುರಿತಾದಂಥ ಡೀಟೇಲ್ ಆಗಿರುವಂಥ ಒಂದು ವಿಷಯವನ್ನು ನಾನು ನಿಮಗೆ ಇಲ್ಲಿ ಹೇಳಲಿಕ್ಕಿದ್ದೇನೆ. ಸೊ ಇನ್ನು ನನ್ನ ಚಾನಲ್ ನಿರುತ್ತರವನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಈ ಟಾಪಿಕ್ ಎನ್ನುವಂಥದ್ದು ಸ್ವಲ್ಪ ಸೆನ್ಸಿಟಿವ್ ಆಗಿರುವಂಥ ಟಾಪಿಕ್. ಯಾಕಂದರೆ ನಮ್ಮ ಕರ್ನಾಟಕ, ತುಳುನಾಡು ಹಾಗೂ ಮಲೆನಾಡು ಸೈಡಲ್ಲಿ ಲಕ್ಷ ಫ್ಯಾಮಿಲೀಸ್ ಎನ್ನುವಂಥದ್ದು ಅಡಿಕೆ ಮೇಲೇ ಜೀವನವನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳಬೇಕಂದ್ರೆ ಅಡಿಕೆ ಎನ್ನುವಂಥದ್ದು ಒಂದು ಬೆಳೆಯಾಗಿ ಉಳಿದಿಲ್ಲ, ಅದೊಂದು ಜೀವನ ಅಂತಲೇ ಹೇಳ್ಬೋದು. ಅದಕ್ಕೆ ಇವತ್ತು ನಾನು ಈ ಭಯ ಹುಟ್ಟಿಸ್ಲಿಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇಲ್ಲ, ಇದರ ಬಗ್ಗೆ ಒಂದು ಕ್ಲಾರಿಟಿ ಕೊಡಲಿಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇನ್ನು ಅಡಿಕೆ ಹಿಂದಿರುವಂಥ ಸೈನ್ಸ್ ಅಥವಾ ವಿಜ್ಞಾನದ ಬಗ್ಗೆ ನಾವು ಮೊದಲಿಗೆ ನೋಡುವ. ಮೊದಲು ಸ್ವಲ್ಪ ಸಿಂಪಲ್ ಸೈನ್ಸ್ ಬಗ್ಗೆ ನೋಡುವ. ಈ ಅಡಿಕೆ ಹಿಂದೆ ಇರುವಂಥದ್ದು, ಅಡಿಕೆಯಲ್ಲಿ ಒಂದು ನ್ಯಾಚುರಲ್ ಕಂಪೌಂಡ್ ಇದೆ, ಅದಕ್ಕೆ ಅರೆಕಾಲೈನ್ ಅಂತ ಹೇಳ್ತಾರೆ. ಈ ಕೆಮಿಕಲ್ ಸ್ವಲ್ಪ ಸ್ಟಿಮ್ಯುಲೆಂಟ್, ಅಂದರೆ ನಿಮಗೆ ಒಂದು ಮತ್ತು ತರಿಸುವಂಥ ಒಂದು ಫೀಲನ್ನು ಕೊಡ್ತದೆ. ನೀವು ಅಡಿಕೆಯನ್ನು ಜಾಸ್ತಿಯಾಗಿ ಜಗಿತಾ ಇದ್ದರೆ ನಿಮಗೊಂದು ಅಡಿಕ್ಟಿವ್ ಫೀಲ್ ಆಗುತ್ತೆ, ಇನ್ನೂ ಬೇಕು, ಇನ್ನೂ ಅಗಿತಾ ಇರಬೇಕು ಎನ್ನುವಂಥ ಒಂದು ಫೀಲ್ ಆಗುತ್ತೆ. ಈ ಫೀಲ್ ಆಗುವಂಥದ್ದು ಅರೆಕಾಲೈನ್ ಅಂತ ಒಂದು ಕೆಮಿಕಲಿಂದ, ಅಡಿಕೆಯಲ್ಲಿರುವಂಥ ಒಂದು ಕೆಮಿಕಲಿಂದ. ಈ ಕಾಫಿಯಲ್ಲಿ ಕೆಫೀನ್ ಅಂತ ಏನು ಹೇಳ್ತಾರೆ, ನಿಮಗೆ ಕಾಫಿ ಕೂಡ ಕುಡಿತಾ ಇರಬೇಕು ಅಥವಾ ಕುಡಿದೇ ಇದ್ದರೆ ನನಗೆ ತಲೆನೋವು ಬರ್ತದೆ ಅನ್ನುವಂಥ ಒಂದು ಫೀಲ್ ಆಗ್ತದಲ್ಲ, ಅದೇ ಥರ ಈ ಅಡಿಕೆಯಲ್ಲಿ ಕೂಡ ಆಗ್ತದೆ. ಇನ್ನು ಕ್ಯಾನ್ಸರ್ ಲಿಂಕ್ ಎಲ್ಲಿಂದ ಬಂತು, ಅಡಿಕೆಗೂ ಕ್ಯಾನ್ಸರ್ಗೂ ಲಿಂಕ್ ಹೇಗೆ ಆಯಿತು ಅಂತ ನೋಡೋದಾದರೆ, ಇದು ಅನೇಕ ಜನರಲ್ಲಿರುವಂಥ ಒಂದು ಬಿಗ್ಗೆಸ್ಟ್ ಡೌಟ್ ಅಂತ ಹೇಳ್ಬೋದು. ಇನ್ನು ರಿಸರ್ಚರ್ ಅಥವಾ ನಿಮ್ಮ ಸಂಶೋಧಕರು ಅವರ ಸಂಶೋಧನೆಯ ಪ್ರಕಾರ ನೀವು ಏನು ವರ್ಷಗಳಿಂದ ಅಡಿಕೆಯನ್ನು ಜಗಿತಾ ಇದ್ದರೆ, ನೀವೇನು 10 ವರ್ಷ 5 ವರ್ಷದಿಂದ ಅಡಿಕೆಯನ್ನು ಜಗಿತಾ ಇದ್ದರೆ ನಿಮ್ಮ ಬಾಯಿಯಲ್ಲಿ ಒಂದು ಚೇಂಜಸ್ ಎನ್ನುವಂಥದ್ದು ಆಗ್ತದೆ, ಬದಲಾವಣೆ ಎನ್ನುವಂಥದ್ದು ಆಗ್ತದೆ. ಸೊ ಮೊದಲಿಗೆ ಬಾಯಿಂದ ಒಂದು ನಿಮಗೆ ಬಾಯಲ್ಲಿ ಎನ್ನುವಂಥ ಉರಿಯುವ ಒಂದು ಫೀಲ್ ಆಗಿಬಿಡ್ತದೆ. ಇಲ್ಲ ಮೌತ್ ಟೈಟ್ ಆಗೋದು, ಅಂದರೆ ನಿಮ್ಮ ಬಾಯಿ ಒಂಥರ ಟೈಟ್ ಆದ ಫೀಲಿಂಗ್, ಅಥವಾ ವೈಟ್ ಪ್ಯಾಚಸ್ ಆದ ಫೀಲಿಂಗ್, ಅಂದರೆ ನಿಮ್ಮ ಬಾಯಿಯ ದವಡಿಯಲ್ಲಿ ಒಂದು ಬಿಳಿಯಾದ ಒಂದು ರಂಧ್ರ ಅಥವಾ ತೂತಾದ ಫೀಲಿಂಗ್, ಈ ಥರ ಎಲ್ಲ ಫೀಲಿಂಗ್ ಆಗ್ತದೆ. ಈ ಕಂಡೀಷನನ್ನು ಓರಲ್ ಸಬ್ಮ್ಯೂಕಸ್ ಫಿಬ್ರೋಸಿಸ್ ಅಂತ ಹೇಳ್ತಾರೆ. ಇದು ಡೈರೆಕ್ಟ್ ಕ್ಯಾನ್ಸರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಕ್ಯಾನ್ಸರ್ಗೆ ಮುಂಚೆ ಬರುವ ಒಂದು ವಾರ್ನಿಂಗ್ ಸ್ಟೇಜ್ ಇದ್ದ ಹಾಗೆ ಈ ರೀತಿ ಆಗುವಂಥದ್ದು. ಇನ್ನು ಈ ರಿಸರ್ಚ್ ಬಗ್ಗೆ ನಾವು ಕ್ಲಾರಿಟಿಯಿಂದ ನೋಡುವ. ಅಂದರೆ ಸಂಕ್ಷಿಪ್ತವಾಗಿ ಈ ವಿಡಿಯೋವನ್ನು, ಅಂದರೆ ಈ ವಿಷಯವನ್ನು ನಾವು ನೋಡುವ. ಈಗ ರಿಸರ್ಚ್ ಏನು ಹೇಳುತ್ತೆ ಅಂದರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಕೇಳಿರ್ತೀರ, WHO ಅಂತ. ಇದರ ರಿಸರ್ಚ್ ಪ್ರಕಾರ ನೀವೇನು ಅಡಿಕೆಯನ್ನು ಜಾಸ್ತಿ ಜಗಿತಾ ಇದ್ರೆ ಓರಲ್ ಕ್ಯಾನ್ಸರ್ ಬರುವ ಚಾನ್ಸಸ್ ಇದೆ ಅಂತೆ. ಅಂದರೆ ಬರ್ತದೆ ಅಂತ 100% ಇಲ್ಲ, ಬಟ್ ಬರುವ ಚಾನ್ಸಸ್ ಇದೆ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಟ್ವಿಸ್ಟ್ ಇದೆ. ಈ ವಿಷಯದಲ್ಲಿ ಒಂದು ಇಂಪಾರ್ಟೆಂಟ್ ಟ್ವಿಸ್ಟ್ ಎನ್ನುವಂಥದ್ದು ಏನಂದರೆ, ತುಂಬ ಸ್ಟಡೀಸ್ ಪ್ರಕಾರ, ಅಂದರೆ ಸಂಶೋಧನೆಯ ಪ್ರಕಾರ, ನೀವೇನು ಪ್ಲೈನ್ ಅಡಿಕೆಯನ್ನು ಮಾತ್ರ ತಿಂದರೆ ಏನು ಪ್ರಾಬ್ಲಮ್ ಎನ್ನುವಂಥದ್ದು ಆಗೋದಿಲ್ಲ. ಹೆಚ್ಚಿನ ಕೇಸಸಲ್ಲಿ ಈ ವಿಷಯದಿಂದ ಏನು ಜಾಸ್ತಿ ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಮ್ಯಾಕ್ಸಿಮಮ್ ಕೇಸಲ್ಲಿ ಏನಾಗುತ್ತೆ ಅಂದರೆ, ಅಡಿಕೆ ಜೊತೆ ತಂಬಾಕು, ಸುಣ್ಣ ಮತ್ತು ಫ್ಲೇವರ್ ಮಿಕ್ಸ್, ಈ ಚೈನಿ ಇದೆಲ್ಲ ಮಿಕ್ಸ್ ಮಾಡಿ ತಿಂತಾರಲ್ಲ, ಇದರಿಂದ ರಿಯಲ್ ಪ್ರಾಬ್ಲಮ್ ಎನ್ನುವಂಥದ್ದು ಸ್ಟಾರ್ಟ್ ಆಗುವಂಥದ್ದು. ಇದರಿಂದ ಒಂದು ಕೆಮಿಕಲ್ ರಿಯಾಕ್ಷನಿಂದ ಒಂದು ಹಾರ್ಮ್ಫುಲ್ ಕಂಪೌಂಡ್ ಫಾರ್ಮ್ ಆಗುತ್ತೆ. ಸಿಂಪಲ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವು ಗ್ಯಾಸ್ ಒಂದು ಬೇರೆ ಕಡೆ ಇರ್ತದೆ, ಒಂದು ಬೆಂಕಿಪಟ್ಟಣ ಬೇರೆ ಕಡೆ ಇರ್ತದೆ, ಹಾಗಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅದೇ ಗ್ಯಾಸ್ ಓಪನ್ ಇರುವಾಗ ಬೆಂಕಿಪಟ್ಟಣವನ್ನು ನೀವು ಹಚ್ಚಿದರೆ ಏನು ಬ್ಲಾಸ್ಟ್ ಆಗೋ ಸಾಧ್ಯತೆ ಇರ್ತದೆ. ಇದು ಕೂಡ ಹಾಗೆ, ಅಡಿಕೆ ಒಂದೇ ತಿಂದರೆ ಏನು ಅಷ್ಟು ಪ್ರಾಬ್ಲಮ್ ಇಲ್ಲ, ಅಡಿಕೆ ಜೊತೆ ತಂಬಾಕು, ಸುಣ್ಣ, ಲೈಮ್ ಮಿಕ್ಸ್ ಇದನ್ನೆಲ್ಲ ಮಿಕ್ಸ್ ಮಾಡಿ ತಿಂದಾಗ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಇದು ನಿಮ್ಮ ತಲೆಯಲ್ಲಿರಬೇಕಾದ ಒಂದು ವಿಷಯ. ಹಾಗೆ ನಾವು ಈ ಪ್ಲೈನ್ ಅಡಿಕೆ ಮತ್ತು ಪ್ರೊಸೆಸ್ ಸುಪಾರಿ ಬಗ್ಗೆ ನೋಡುವುದಾದರೆ, ಈ ಒಂದು ಹಾನೆಸ್ಟ್ ಕಂಪ್ಯಾರಿಸನ್ ಅನ್ನುವಂಥದ್ದನ್ನು ಮಾಡೋಣ ನಾವು. ಪ್ಲೈನ್ ಅಡಿಕೆ ತಿಂದರೆ ಅದು ನ್ಯಾಚುರಲ್, ಆದರೆ ಜಾಸ್ತಿಯಾಗಿ ಜಗ್ದ್ರೆ ಅದು ಕೂಡ ಒಂದು ಪ್ರಾಬ್ಲಮ್ ಇದೆ ಇದರಿಂದ. ಆದರೆ ಪ್ರೊಸೆಸ್ ಸುಪಾರಿ, ಟೊಬ್ಯಾಕೊ ಮಿಕ್ಸ್, ಕೆಮಿಕಲ್ ಫ್ಲೇವರ್ ಮತ್ತು ಇದರಲ್ಲಿ ಒಂದು ಅಡಿಕ್ಷನ್ ಆಗುವ ಒಂದು ಸಾಧ್ಯತೆ ಇರ್ತದೆ
ಪ್ರೊಸೆಸ್ ಸುಪಾರಿ ಅಂದರೆ ನಿಮ್ಮ ಮಧು, ಈಗ ನಿಮಗೆ ನೋಡ್ಬೋದು ತಂಬಾಕು ಇರುವಂಥ ಒಂದು ವಸ್ತುಗಳು, ಇವೆಲ್ಲ ಒಂದು ರಿಸ್ಕ್ ಮಲ್ಟಿಪ್ಲೈ ಮಾಡುವ ಒಂದು ಅಂಶಗಳು. ಅದರಿಂದ ನಾನು ಒಂದು ಈ ಕುರಿತಾದ ಒಂದು ಬಿಗ್ಗೆಸ್ಟ್ ಡೌಟನ್ನು ಕ್ಲಿಯರ್ ಮಾಡಿದ್ದೇನೆ ಅಂತ ನಾನು ಅಂದ್ಕೊಳ್ತೇನೆ. ಇನ್ನು ಕ್ಯಾನ್ಸರ್ ರಿಸ್ಕ್ ಇದೆ ಅಂದರೆ ಅಡಿಕೆ ಬೆಳೆಯೋದೇ ತಪ್ಪಾ? ನಾನು ಸ್ಟ್ರೈಟ್ ಆಗಿ ಒಂದು ಆನ್ಸರ್ ಕೊಡೋದಾದರೆ ಖಂಡಿತವಾಗಿ ಇಲ್ಲ. ರೈಸಲ್ಲಿ ಡಯಾಬಿಟೀಸ್ ಬರ್ತದೆ ರೈಸನ್ನು ತಿಂದರೆ ಅನ್ನುವ ಅನೇಕ ಸಂಶೋಧಕರು ಕೂಡ ಹೇಳ್ತಾರೆ ಇದರ ಬಗ್ಗೆ. ಆದರೆ ನಾವು ಭತ್ತವನ್ನು ಬೆಳೆಯದೆ ಹಾಗೆ ಇರಲಿಕ್ಕಾಗ್ತದಾ? ಅದೇ ಥರ ಪ್ರಾಬ್ಲಮ್ ಎನ್ನುವಂಥದ್ದು ಬೆಳೆಯಲ್ಲಿ ಇರುವಂಥದ್ದಲ್ಲ, ಅದನ್ನು ನಾವು ಯೂಸ್ ಮಾಡುವ ವಿಧಾನದಲ್ಲಿ ಇರುವಂಥದ್ದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನಿಲ್ಲಿ ಹೇಳಲೇಬೇಕಂತ ಇರುವುದೇನೆಂದರೆ, ಈಗ ಯಂಗ್ಸ್ಟರ್ಸ್ ಒಂಥರ ಪ್ಯಾಷನ್ ಥರ ಸುಪಾರಿಯನ್ನು ತಿಂತಾ ಇರ್ತಾರೆ. ನೀವು ನೋಡ್ತಾ ಇರ್ಬೋದು, ಯಾವಾಗಲೂ ಅವರ ಬಾಯಲ್ಲಿ ಚೈನಿಯೋ ಅಥವಾ ಏನೋ ಸುಪಾರಿ ಇದ್ದೇ ಇರ್ತದೆ. ಅದೊಂಥರ ಫ್ಯಾಷನ್ ಆಗಿಬಿಟ್ಟಿದೆ. ಈ ತಪ್ಪನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ಈ ನಿಮ್ಮ ಫ್ರೆಂಡ್ಸ್ ಇನ್ಫ್ಲೂಯೆನ್ಸಿಂದ ಅಥವಾ ಟೈಮ್ ಪಾಸಿಗಂತ ಇದನ್ನು ಸ್ಟಾರ್ಟ್ ಮಾಡಬೇಡಿ. ಯಾಕಂತ ಹೇಳಿದರೆ ನೀವು ಒಂದು ದಿನ ನಿಮ್ಮ ಫ್ಯಾಮಿಲಿಗೆ ಹೊರೆ ಆಗ್ತೀರಾ ಈ ವಿಷಯದಿಂದ. ಹಾಗಾಗಿ ಆದಷ್ಟು ಯುವ ಜನರು ಈ ತಂಬಾಕುವಿಂದ ದೂರ ಇರಿ. ಇನ್ನು ನಮ್ಮ ರೈತರು ಅಡಿಕೆ ಬೆಳೆಯೋದು ತಪ್ಪಲ್ಲ, ಅವರಿಗೆ ಕೂಡ ವಾಣಿಜ್ಯ ಬೆಳೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಅವರು ಕೂಡ ಹಣ ಮಾಡಬೇಕು. ಮಾರ್ಕೆಟಲ್ಲಿ ಇದನ್ನು ಮಿಸ್ಯೂಸ್ ಆಗುತ್ತೆ ಅಂದರೆ ಬ್ಲೇಮ್ ನಾವು ರೈತರ ಮೇಲೆ ಮಾಡೋದು ತಪ್ಪು. ನಿಜವಾಗಿ ಹೇಳಬೇಕಂದ್ರೆ ಈ ವರ್ಲ್ಡಲ್ಲಿ ಯಾವುದು ಕೂಡ 100% ಸೇಫ್ ಇಲ್ಲ. ನೀವು ಈ ಪ್ರಪಂಚದಲ್ಲಿ ನೋಡ್ಲಿಕ್ಕೆ ಹೋದರೆ ನಾವು ತಿನ್ನುವ ಯಾವುದೇ ವಸ್ತು ಅನ್ನುವಂಥದ್ದು ಸೇಫ್ ಆಗಿ ಖಂಡಿತ ಉಳಿದಿಲ್ಲ ಈಗಿನ ದಿನಗಳಲ್ಲಿ. ಎಲ್ಲದೂ ಕೂಡ ವಿಷಾನೇ ಅಂತ ಹೇಳ್ಬೋದು. ಶುಗರ್ ಓವರ್ ಆದರೆ ಪ್ರಾಬ್ಲಮ್ ಆಗುತ್ತೆ. ನೀವು ಡೈಲಿ ತಿನ್ನುವ ಏನು ಎಣ್ಣೆ ಏನಿದೆ ಅದರಲ್ಲಿ ಕೂಡ ಮಿಕ್ಸ್ ಇರುವಂಥ ಎಣ್ಣೆಗಳು ಎಷ್ಟೋ ಇದೆ. ಇನ್ನು ಆಲ್ಕೋಹಾಲ್ ಓವರ್ ಆದರೆ ಪ್ರಾಬ್ಲಮ್ ಖಂಡಿತ ಇದೆ. ಆದರೆ ಆಲ್ಕೋಹಾಲ್ ಅಂದರೆ ನಿಮ್ಮ ಎಣ್ಣೆ ಅಂತ ಏನು ಹೇಳ್ತಾರೆ ಅದನ್ನು ಗೌರ್ಮೆಂಟ್ ಬ್ಯಾನ್ ಮಾಡುತ್ತಾ? ಖಂಡಿತ ಇಲ್ಲ. ಹಾಗಾಗಿ ಅಡಿಕೆಯನ್ನು ಕೂಡ ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡಲಿಕ್ಕೆ ಗೌರ್ಮೆಂಟಿಗೆ ಆಗೋದಿಲ್ಲ. ಇನ್ನು ಫಾರ್ಮರ್ಸ್ ಇದನ್ನು ಪ್ರೌಡಾಗಿ ಬೆಳೆಯಿರಿ. ನಾನು ಹೇಳೋ ಪ್ರಕಾರ ಈ ರೈತರು ಈ ಅಡಿಕೆಯನ್ನು ಒಂಥರ ಪ್ರೌಡ್ ಫೀಲಿಂಗಿಂದನೇ ಬೆಳೀರಿ. ಇನ್ನು ಕನ್ಸ್ಯೂಮರ್ಸ್ ಈ ಅಡಿಕೆಯನ್ನು ಯೂಸ್ ಮಾಡುವವರು ಸ್ವಲ್ಪ ಲಿಮಿಟಲ್ಲಿ ಯೂಸ್ ಮಾಡಿ ಅಂತ ಹೇಳ್ತೇನೆ. ಈ ಚೈನಿ ತಂಬಾಕು ಜೊತೆ ಎಲ್ಲ ಮಿಕ್ಸ್ ಮಾಡಿ ತಿನ್ನಬೇಡಿ. ಇನ್ನು ಯಂಗ್ಸ್ಟರ್ಸ್, ಯುವ ಜನತೆ, ಈ ಅಡಿಕ್ಷನಿಂದ ಅಂತೂ ದೂರ ಇರಿ. ತಂಬಾಕು ಚೈನಿ ಅದರ ಅಡಿಕ್ಷನಿಂದ. ನನ್ನ ಈ ವಿಡಿಯೋದ ಉದ್ದೇಶ ಫಿಯರ್ ಸ್ಪ್ರೆಡ್ ಮಾಡೋದಲ್ಲ. ನಾನು ಇಲ್ಲಿ ನಿಜವಾಗ್ಲೂ ಅಡಿಕೆ ಹಿಂದಿರುವಂಥ ಸೈನ್ಸನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ಈ ವಿಡಿಯೋನ ಮಾಡಿದ್ದು. ಹಾಗಾಗಿ ಈ ಥರ ಅಗ್ರಿಕಲ್ಚರ್ ವೀಡಿಯೋಸ್ ಅಂದರೆ ಒಂಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೃಷಿ ಕುರಿತಾದಂಥ ಸಂಪೂರ್ಣ ವಿಷಯವನ್ನು ನಾನು ಈ ಚಾನಲ್ನಲ್ಲಿ ಹೇಳ್ತೇನೆ. ಧನ್ಯವಾದಗಳು.